ಬಿಡದಿಯ ಇವರ ಮನೆ ನೋಡೋಕೆ ತುಂಬ ಚಂದವಾಗಿದೆ. ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಒಂಥರ ಆಹ್ಲಾದಕರ ವಾತಾವರಣ. ಆದರೆ ಯಾಕೋ ಗೊತ್ತಿಲ್ಲ ರೀ, ಇತ್ತೀಚೆಗೆ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರಿಗೆ ಈ ಬಿಡದಿಯ ಮನೆ ತುಂಬ ಇಷ್ಟ ಆಗ್ತಾ ಇದೆ. ಸರ್, ನಿಜವಾಗ್ಲೂ ನಿಜ ಅರ್ಥದಲ್ಲಿ ಇದು ಪವರ್ ಹೌಸೇ? ಪವರ್ ಹೌಸ್ ಅನ್ನೋದಕ್ಕಿಂತ ಪವರ್ ಲ್ಯಾಂಡ್ ಇದು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಪ್ಲೀಸ್. ಕಾರಣ 1994 ನಾನು ಈ ಭೂಮಿ ತೆಗೆದುಕೊಂಡಂಥದ್ದು 82-83. ಅಲ್ಲಿಂದ ಕೃಷಿಕನಾಗಿ ನನ್ನ ಜೀವನ ಏನು ಮಾಡ್ತಾ ಇದ್ದೆ. ರಾಮನಗರದಲ್ಲಿ ನಮ್ಮ ಪಕ್ಷ 94ರಲ್ಲಿ ಚುನಾವಣೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಇರಲಿಲ್ಲ. ಕಾರ್ಯಕರ್ತರುಗಳು ಬಂದು ನನ್ನ ಹತ್ರ ಒಂದು 8 ಜನ, ನೀವು ಇಲ್ಲಿ ಬಿಡದಿನ ತೋಟ ಇಟ್ಕೊಂಡಿದ್ದೀರಿ, ರಾಮನಗರ ಜಿಲ್ಲೆನಲ್ಲಿದ್ದೀರಿ, ಇಲ್ಲಿ ಪಕ್ಷದ ಸಂಘಟನೆ ಇಲ್ಲ, ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಇದೆ, ನಮ್ಮ ಆಸೆ ಇದೆ, ಬಟ್ ಇಲ್ಲೇ ನಮಗೆ ಜನತಾ ಹೇಳೋದು ಬೇಸಿಲ್ಲ ಅಂದರೆ ಎಲ್ಲಿಂದ ಪಕ್ಷ 120 ಸೀಟ್ ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ಟರು. ಅದರ ಮೇಲೆ ನನ್ನ ಆ್ಯಕ್ಟಿವಿಟಿ ಶುರು ಮಾಡಿದೆ. ಆಗ ಕೊನೆ ಹಂತದಲ್ಲಿ ಸನ್ಮಾನ್ಯ ದೇವೇಗೌಡರು ಹೊಳೆನರಸೀಪುರದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಹೌದು. ಇಲ್ಲಿ ರಾಮನಗರದಲ್ಲಿ ನಿಂತ ನಂತರ ನಾನು ಭಾಳ ಹಠ ಮಾಡಿ ಇಲ್ಲೇ ನಿಲ್ಲಿಸ್ತೆ ಅವ್ರನ್ನ. ಆ ಟೈಮಲ್ಲಿ 94ರಲ್ಲಿ ಈ ಒಂದು ಜಾಗದಲ್ಲೇ ಅಲ್ಲೇನು ಮೇಲ್ಗಡೆ ಆ ಗುಡ್ಡ ಇದೆ, ಆ ಕಡೆ ಅಲ್ಲೇ ವಾಕ್ ಮಾಡ್ದೆ. ನಮ್ಮ ತಂದೆಯವರಿಗೆ ಮನವಿ ಮಾಡಿದೆ, ಇಲ್ಲ ನೀವು ರಾಮನಗರದಲ್ಲೇ ನಿಲ್ಲಬೇಕು, ಚುನಾವಣೆ ಜವಾಬ್ದಾರಿ ನಾವು ತೆಗೆದುಕೋತೀವಿ ಅಂತ ಹೇಳಿ. ಈ ಒಂದು ನೆಲದಲ್ಲಿ ತೀರ್ಮಾನ ತಗೊಂಡ ನಂತರ ಮುಖ್ಯಮಂತ್ರಿನೂ ಆದರು, ಪ್ರಧಾನಮಂತ್ರಿನೂ ಆದರು. ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಇವತ್ತಿನ ವಿಶ್ವ ಮೆಚ್ಚುತ್ತಾ ಇರತಕ್ಕಂಥ ಒಂದು ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ದೇವೇಗೌಡರ ಬಗ್ಗೆ ಇವತ್ತು ಯಾವೊಂದು ಅಭಿಮಾನ ಗೌರವವನ್ನು ತೋರಿಸ್ತಾರೆ. ಅದೆಲ್ಲದಕ್ಕೂ ಮೂಲ ಕಾರಣ ಈ ಒಂದು ನೆಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಪವರ್ ಲ್ಯಾಂಡ್ ಇದು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಒಂಥರ ನಾಸ್ಟಾಲಜಿಕ್ ಫೀಲ್ ಅದು, ಅವಾಗಿಂದ ಹೇಗೆ ಬೆಳೆದು ಬಂತು ಅಂತ. ಬಟ್ ಟೆಲ್ ಅಸ್ ಸರ್, ಇತ್ತೀಚೆಗೆ ಒಂದು ಕುತೂಹಲದ ವಿಚಾರ ಏನು ಗೊತ್ತಾ ಸರ್, ನನಗೆ ಯಾವಾಗಲೂ ನಿಮ್ಮನ್ನು ನೋಡಿದ್ರೆ ಕೇಳಬೇಕು ಅನಿಸ್ತಿರುತ್ತೆ. ನೀವು ಪವರ್ ಇರಲಿ ಇಲ್ಲದೆ ಹೋಗಲಿ, ಆದರೆ ನಿಮ್ಮ ಹತ್ರ ಜನ ಇರ್ತಾರೆ, ಜನಪ್ರತಿನಿಧಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಹಂಗೆ ನೋಡೋಕೆ ಹೋದರೆ ಇತ್ತೀಚೆಗಂತೂ ತುಂಬ ಜನ ನಿಮ್ಮನ್ನು ಮೀಟ್ ಮಾಡೋಕೆ ಬರ್ತಿದ್ದಾರೆ ಸರ್ ಇಲ್ಲಿ. ಇಲ್ಲ, ನನಗೆ ನೀವು ಹೇಳಿದಂಥ ರೀತಿಯಲ್ಲಿ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಯಾವಾಗಲೂ ಜನ ನನ್ನ ಜೊತೆಯಲ್ಲಿ ಬರ್ತಿರ್ತಾರೆ. ನನ್ನ ಹತ್ರ ಬರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದ ಹಳ್ಳಿಯ ಜನ, ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಬರಲ್ಲ. ಹಳ್ಳಿಯ ಜನ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು, ಬಡವರು ಅವ್ರ ಸಮಸ್ಯೆ ಹೇಳ್ಕೊಂಡು ಬರ್ತಕ್ಕಂಥದ್ದೇನಿದೆ. ನಾನು ರಾಜಕಾರಣಕ್ಕೆ ಬಂದು ರಾಜಕೀಯದಲ್ಲಿ ಸ್ಥಾನಮಾನ ಗಳಿಕೆ ಮಾಡೋದಕ್ಕಿಂತ ಮುಂಚೆಯಿಂದಲೂ ಆ ಒಂದು ನಡವಳಿಕೆ ನಾನು ಏನು ಮಾಡ್ಕೊಂಬಂದಿದ್ದೇನೆ. ಅದು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಜನ ಬೆಳಗ್ಗೆ ಇದ್ದರೆ ಅವ್ರ ಕಷ್ಟಗಳನ್ನ ನಿಲ್ಕೊಳ್ಳಿಕ್ಕೆ ಬರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ. ಬಹುಶಃ ನನ್ನ ಒಂದು ಅಭಿಪ್ರಾಯದಲ್ಲಿ ಯಾವುದೇ ರಾಜಕಾರಣಿಗಳ ಮುಂದೆ, ಮನೆಗಳ ಮುಂದೆ ಈ ರೀತಿಯ ಜನ ಪ್ರತಿನಿತ್ಯ ಹೋಗಲ್ಲ. ಆಮೇಲೆ ರಾಜಕಾರಣಿಗಳು ಬಹುಶಃ ಈ ರೀತಿ ಆ ಬಂದಂಥ ಜನರಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನಾನು ನೋಡಲಿಲ್ಲ. ಯಾವತ್ತಾರು ದೇವ್ರು ಕೇಳ್ಕೊಂಡಿದ್ದಾರೆ 24 ಗಂಟೆ ನಂಗೆ ಸಾಲಲ್ಲಪ್ಪ, ಜಾಸ್ತಿ ಕೊಡು ಏನಾದರೂ? ಇಲ್ಲ, ಇದೇ ವಾತಾವರಣ. ನಾನು ಬೆಳಗ್ಗೆ ಇದ್ದರೆ, ಈಗ ನೆನ್ನೆ ಉದಾಹರಣೆಗೆ ನಾನು ಬೆಳಗ್ಗೆಯಲ್ಲಿ 7:30 ಬಂದು ವಾಕ್ ಮಾಡಿ ಕೂತೆ, ನನಗೆ ಸಾಯಂಕಾಲ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಟೈಮ್ ನೋಡ್ತೀನಿ, ಸಾಯಂಕಾಲ 5:30 ಆಗಿದೆ. ಯಾಕೆ ಇಷ್ಟ ಆಗ್ತೀರಿ ಅನ್ಸುತ್ತೆ ನೀವು? ಅದು ಕಾರಣ, ಜನ ಅವರವ್ರ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬಂದಾಗ ನಾನು ಸ್ಥಳದಲ್ಲೇ ನನಗೆ ಇರ್ತಕ್ಕಂಥ ಒಂದು ಗುಡ್ ವಿಲ್ ಏನಿದೆ, ಮಂತ್ರಿಗಳಿಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ಮುಖಾಂತರವೇ ಸುಮಾರು 70-80% ಕೆಲಸ ಅವ್ರದ್ದು ಮುಗಿದೋಗುತ್ತೆ. ಸೊ ಯಾರ ಹತ್ರ ಹೋದ್ರು ಕೆಲಸ ಆಗದೆ ಇದ್ರು ಕುಮಾರಣ್ಣ ಹತ್ರ ಬಂದ್ರೆ ಕೆಲಸ ಆ ನಂಬಿಕೆ ಮೇಲೆ ಜನ ಬರೋದು. ಇಲ್ಲೇ ನನ್ನ ಹತ್ರಕ್ಕೆ ಯಾಕೆ ಬರ್ತಾರೆ? ಅವ್ರ ಹತ್ರಕ್ಕೆ ಹೋದ್ರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವಿಶ್ವಾಸ. ಅದರಿಂದ ಪ್ರತಿನಿತ್ಯ ಈ ರೀತಿಯ ಜನ ಬರ್ತಕ್ಕಂಥ ಒಂದು ಬಳಕೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.